ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಸೂಪರಾಗಿರೋ ಟಿಪ್ಸ್ನ ತೊಗೊಂಡು ಬಂದೀನಿ. ಅದೇನಪ್ಪ ಅಂತ ಹೇಳಿದರೆ, ಇವಾಗ ನಮ್ಮ ಕೂದಲೆಲ್ಲ ತುಂಬಾ ಉದುರ್ತಾ ಇರ್ತವೆ ಆ್ಯಂಡ್ ತುಂಬಾ ಡ್ರೈ ಆಗಿಬಿಟ್ಟಿರ್ತವೆ. ಸೊ ಚೆನ್ನಾಗಿ ಹೇರ್ ಗ್ರೋತ್ ಆಗ್ತಿರಲ್ಲ. ಇದು ಎಲ್ಲದಕ್ಕೂ ಒಂದೇ ನಾನು ಇವತ್ತು ನಿಮಗೆ ಸೊಲ್ಯೂಷನ್ ಕೊಡ್ತೀನಿ. ಅದೇನಪ್ಪ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಇವಾಗ. ಓಕೆನಾ. ಇವಾಗ ನಾನಿಲ್ಲಿ ಮೊದಲಿಗೆ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಓಕೆನಾ. ರೇಷನ್ ಅಕ್ಕಿ ಆದರೆ ನಿಮಗೆ ಸೊಸೈಟಿ ಅಕ್ಕಿ ಅಂತ ಹೇಳ್ತೀವಲ್ವ, ಆ ಅಕ್ಕಿನೇ ತೊಗೊಳ್ಳಿ. ದೋಸೆ ಅಕ್ಕಿ ಅಂತ ಹೇಳ್ತೀವಲ್ಲ, ಆ ಅಕ್ಕಿನ ನಾನೊಂದು ಇಡಿಯಷ್ಟು ಹಾಕಿದ್ದೀನಿ. ಓಕೆನಾ. ಅದನ್ನು ನಾವು ಚೆನ್ನಾಗಿ ಒನ್ ಟೈಮ್ ವಾಶ್ ಮಾಡ್ಕೊಂಡು ಆದಮೇಲೆ ಈ ಥರ ನಾವು ಬಿಸಿ ಮಾಡೋದಕ್ಕೆ ಇಡಬೇಕು. ಓಕೆನಾ. ಅದಾದಮೇಲೆ ನಾವು ಇದು ಅಲ್ಲಿವರೆಗೂ ಬಿಸಿ ಆಗ್ತಾ ಇರಲಿ, ಒಂದು ಸ್ವಲ್ಪ ನಾನು ಫ್ಲ್ಯಾಕ್ಸ್ ಸೀಡ್ಸ್ ಬಗ್ಗೆ ಹೇಳಿಬಿಡ್ತೀನಿ. ಅಗಸೆ ಬೀಜ ಎಲ್ಲ ಕಿರಾಣಿ ಸ್ಟೋರಲ್ಲೂ ಸಿಗುತ್ತೆ. ತುಂಬ ಅಂದರೆ ತುಂಬಾ ಯೂಸ್ಫುಲ್ ಇದೆ ಫ್ರೆಂಡ್ಸ್ ಇದರಿಂದ. ಒನ್ ಟೈಮ್ ನೀವು ಇದನ್ನು ಟ್ರೈ ಮಾಡಿ ನೋಡಿ. ನಾನು ಹೇಳ್ದಂಗೆ ನಿಮ್ಮ ಹೇರ್ಸ್ ಯಾವುದೇ ನೀವು ಟ್ರೀಟ್ಮೆಂಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಯಾವುದೇ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಯಾವುದೇ ಕಾಸ್ಟ್ಲಿ ಸೋಪ್ ಶಾಂಪು ಆಗಿರ್ಬೋದು ಏನು ಕೂಡ ನೀವು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಲ್ವಾ. ಇವಾಗ ಅದು ಕುದಿ ಬರ್ತಿದ್ದಂಗೆ ನಾನಿಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕ್ತಾಯಿದ್ದೀನಿ, ಅಗಸೆ ಬೀಜನ ಹಾಕ್ತಾಯಿದ್ದೀನಿ ಇಲ್ಲಿ. ಇದು ಚೆನ್ನಾಗಿ ಜೆಲ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಕುದಿಸಿ ಇದನ್ನು ಒಂದು 10-15 ನಿಮಿಷದವರೆಗೂ ಚೆನ್ನಾಗಿ ಕುದಿಸಿ. ಓಕೆನಾ. ಇದು ಕುದಿಸೋದ್ರಿಂದ ಇದು ಜೆಲ್ಲಲ್ಲಿ ಫಾರ್ಮ್ ಆಗುತ್ತೆ, ಓಕೆನಾ. ಇದು ಅಗಸೆ ಬೀಜದ ನಮಗೆ ಇದು ಹೊರಗಡೆ ಕೂಡ ಜೆಲ್ ರೆಡಿ ಇದ್ದಿದ್ದೇ ಸಿಗುತ್ತೆ. ಬಟ್ ಪ್ಲೀಸ್ ಯಾರೂ ರೆಡಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಅದರಲ್ಲಿ ಮತ್ತು ಕೆಮಿಕಲ್ಸ್ ಎಲ್ಲ ಹಾಕಿ ಇದನ್ನು ಮಾಡಿರ್ತಾರೆ. ಓಕೆನಾ. ಇಲ್ಲಿ ನಾವು ಪ್ಯೂರಾಗಿ ಮನೇಲಿ ಜೆಲ್ ರೆಡಿ ಮಾಡ್ಕೊಳ್ಳೋಣ. ಅಕ್ಕಿ ಹಾಕಿರೋದ್ರಿಂದ ಕೂಡ ಹೇರ್ ಸ್ಟ್ರೇಟ್ನಿಂಗ್ ಥರನೇ ನಮಗೆ ಹೇರೆಲ್ಲ ಸಿಗುತ್ತೆ. ಓಕೆನಾ. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ. ನಾನು ಹೇಳಿದರೆ ನಿಮಗೆ ಗೊತ್ತಾಗಲ್ಲ, ಬಟ್ ಇಲ್ಲಿ ನಾನು ಅಪ್ಲೈ ಮಾಡಿದ್ದೆ ಅದು ಹೇರ್ಸ್ನ ನಾನು ತೋರಿಸೋದಕ್ಕೆ ಆಗಿಲ್ಲ. ಯಾಕಂದರೆ ನಾನು ಅವತ್ತು ಬಿಟ್ಟು ನೆಕ್ಸ್ಟ್ ಡೇ ನಾನು ಊರಿಗೊಂದು ಹೋಗೋದಿತ್ತು. ಹಿಂಗಾಗಿ ತೋರ್ಸೋದಕ್ಕಾಗಿಲ್ಲ ನನಗೆ. ಬಟ್ ಒಂದು ಫೋಟೋ ಇದೆ ನನ್ನ ಹೇರ್ಸ್ ಹೇಗಿದ್ದಾವೆ ಅಂತ ಹೇಳಿ, ಅದನ್ನು ನಾನು ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಓಕೆನಾ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಜೆಲ್ ಫಾರ್ಮ್ ಆಗಿದೆ ಇವಾಗ. ಇಲ್ಲಿ ಓಕೆ. ಈ ಥರ. ಓಕೆನಾ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಆಗಿದೆ ಅಂತ ಹೇಳಿ. ಇವಾಗ ಇದೊಂದು ಸ್ವಲ್ಪ ತಣ್ಣಗಾಗಲಿ. ಇದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಅಲ್ಲಿವರೆಗೂ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇಲ್ಲಿ ನೋಡಿ, ಇದು ಏನು ವೇಸ್ಟ್ ಅಲ್ಲ ಫ್ರೆಂಡ್ಸ್. ಓಕೆನಾ. ಇದನ್ನು ನೀವು ಚೆನ್ನಾಗಿ ಮಿಕ್ಸರ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡು ನೀವು ಮಾಸ್ಕ್ ಥರ ನಿಮ್ಮ ತಲೆಗೆ ನೀವು ಅಪ್ಲೈ ಮಾಡ್ಬೋದು. ಓಕೆನಾ. ಇದನ್ನು ನೀವು ಸೈಡಿಗೆ ಎತ್ತಿಟ್ಬಿಡಿ. ಓಕೆನಾ. ಎತ್ತಿಟ್ಟಾದಮೇಲೆ ನೀವು ನೆಕ್ಸ್ಟ್ ಡೇ ಫ್ರಿಜ್ಜಲ್ಲೂ ಕೂಡ ನೀವು ಇಡ್ಬೋದು. ಇಲ್ಲಪ್ಪ ಅಂದರೆ ಹಂಗೆ ಕೂಡ ನೀವು ಹೊರಗಡೆ ಇಡ್ಬೋದು. ಓಕೆನಾ. ಅದನ್ನು ಪೇಸ್ಟ್ ಮಾಡಿಕೊಂಡು ನೀವು ಮಾರನೇ ದಿನ ನೀವು ತಲೆಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇವಾಗ ನಾನಿಲ್ಲಿ ಇದಕ್ಕೆ ಒಂದು ಸ್ವಲ್ಪ ಜೆಲ್ಗೆ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಮೊಸರು ಹಾಕಿದರೆ ಮೊಸರು ನಮ್ಮ ತಲೆಗೆ ಎಷ್ಟೆಲ್ಲ ಚೆನ್ನಾಗಿ ಬೆನಿಫಿಟ್ ಕೊಡುತ್ತೆ ಅಂತ ನಮ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತು. ಸ್ಮೂತ್ನೆಸ್ಸಿಗಾಗಿರ್ಬೋದು, ಸ್ಟ್ರೈಟ್ನಿಂಗ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು. ತುಂಬಾ ಹಲವಾರು ಪ್ರಯೋಜನಗಳಿದೆ ಈ ಮೊಸರಿಂದ ಕೂಡ. ಓಕೆನಾ. ಇದನ್ನು ನಾನು ಇವಾಗ ಪೇಸ್ಟ್ ರೀತಿ ಮಾಡಿದೆ ಮಿಕ್ಸಿಯಲ್ಲಿ ಹಾಕಿ. ಇದನ್ನು ನೀವು ವೀಕ್ಲಿ ಒನ್ ಟೈಮ್ ಮಾಡಿ ಫ್ರೆಂಡ್ಸ್, ಸಾಕು. ವೀಕ್ಲಿ ಒನ್ ಟೈಮ್. ಓಕೆನಾ. ಒನ್ ಟೈಮ್ ಮಾಡಿ ಇಷ್ಟು ನಿಮಗೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಗೊತ್ತಾ. ಹೇರ್ಸ್ ನಮ್ಮ ಕೂದಲು ಯಾರಾದರೂ ನೋಡಿದರೆ ನೋಡ್ತಾನೆ ಇರ್ತಾರೆ. ಅಷ್ಟೊಂದು ಬೆನಿಫಿಟ್, ಅಷ್ಟೊಂದು ಶೈನ್ ಆಗಿರ್ಬೋದು, ಸ್ಟ್ರೇಟ್ನಿಂಗ್ ಆಗಿರ್ಬೋದು, ಎಲ್ಲ ದೊರೆಯುತ್ತೆ ಈ ಒಂದು ಪೇಸ್ಟ್ರಿಂದ. ಓಕೆನಾ. ಇವಾಗ ಇದನ್ನು ಚೆನ್ನಾಗಿ ಅಪ್ಲೈ ಮಾಡೋಣ. ಅಪ್ಲೈ ಮಾಡಿ ಆದಮೇಲೆ ಒಂದು 3-4 ಅವರ್ಸ್ ನಿಮ್ಗೆ ಟೈಮ್ ಇದ್ದರೆ ಒಂದು 5 ತಾಸುವರೆಗೂ ನೀವು ಬಿಟ್ಟು ಆರಾಮಾಗಿ ವಾಶ್ ಮಾಡ್ಕೊಬೋದು. ಹಿಂದ್ಗಡೆ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಟಿದ್ದೀನಿ ನೋಡಿ, ಅಲ್ಲಿ ಊರಿಗೆ ಹೋಗಬೇಕು ಅಂತ ಹೇಳಿ. ಆಯಿತು. ಇಷ್ಟೇ. ಕಮೆಂಟ್ ಮಾಡಿ. ಟೇಕ್ ಕೇರ್. ಬಾಯ್ ಬಾಯ್.